ಚನ್ನಪಟ್ಟಣ ಕೋಟೆ ಸುತ್ತಲೂ ತ್ರಿಮೂರ್ತಿಗಳ ಗಿರುಕಿ. ಚನ್ನಪಟ್ಟಣಕ್ಕಾಗಿ ಬಂಡೆ ಸೈನಿಕ ದಳಪತಿಗಳ ಬ್ಯಾಟಲ್ ಶುರುವಾಗಿದೆ. ಈಗಾಗಲೇ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ರೌಂಡ್ಸ್ ಅನ್ನ ಹೊಡೆದಿದ್ದಾರೆ. ಈತ ದಿಢೀರಂತ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಜಾಗ್ವಾರ್. ನಿಖಿಲ್ ದಾಂಗುಡಿಯಿಂದ ಚಿತ್ತ ಆಗಿದ್ದಾರೆ ಯೋಗೇಶ್ವರ್. ಸಿಪಿ ಯೋಗೇಶ್ವರ್ಗೆ ಮಣ್ಣನ್ನ ಮುಕ್ಕಿಸಿದ್ರ ಹಾಗಾದ್ರೆ ದಳಪತಿಗಳು. ಟಿಕೆಟ್ಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿಪಿ ಯೋಗೇಶ್ವರ್. ಸಿಪಿ ಬಾಯ್ ಬೇಡಿಕೆಗೆ ಸುತಾರಾಮ್ ಒಪ್ಪಲಿಲ್ಲ ಕುಮಾರಸ್ವಾಮಿ. ಚನ್ನಪಟ್ಟಣವನ್ನ ಬಿಟ್ಟುಕೊಡಲು ಬೆಲ್ಕುಲ್ ಒಪ್ಪಲಿಲ್ಲ ಎಚ್ಡಿಕೆ. ಬಿಜೆಪಿ ಹೈಕಮಾಂಡ್ಗೆ ವಿಷಯವನ್ನ ತಲುಪಿಸಿದ್ರು ಕೂಡ ಏನು ಯೂಸ್ ಆಗಿಲ್ಲ. ಹೀಗಾಗಿ ಬಿಗ್ ಡಿಸಿಷನ್ ತೆಗೆದುಕೊಳ್ಳಲು ಸೈನಿಕ ಚಿಂತನೆಯನ್ನ ಮಾಡಿದ್ದಾರೆ. ಪಕ್ಷಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರಂತೆ ಸಿಪಿ ಯೋಗೇಶ್ವರ್. ಸಿಪಿವೈ ಏನೇ ನಿರ್ಧಾರವನ್ನ ಕೈಗೊಂಡ್ರು ಕಾಂಗ್ರೆಸ್ಗೆ ಲಾಭ. ವೈಯಕ್ತಿಕ ಪ್ರತಿಷ್ಠೆಯಿಂದ ಕ್ಷೇತ್ರ ಕಳೆದುಕೊಳ್ಳುವ ಭೀತಿ ಬಿಜೆಪಿಗೆ ಎದುರಾಗಿದೆ. ಕ್ಷೇತ್ರದಲ್ಲಿ ಗೊಂದಲ, ಏನೋ ಉತ್ಸಾಹವನ್ನ ಕಳೆದುಕೊಂಡಿದ್ದಾರೆ ಕಾರ್ಯಕರ್ತರು. ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ನಡುವೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಭಾರಿ ಬೆಳವಣಿಗೆಯನ್ನ ಕಂಡುಕೊಳ್ತಾ ಇದೆ. ಚನ್ನಪಟ್ಟಣ ಕೋಟೆಯ ಸುತ್ತಲೂ ಈಗ ತ್ರಿಮೂರ್ತಿಗಳು ಗಿರುಕಿಯನ್ನ ಹೊಡೆದಂತೆ ಕಾಣಿಸ್ತದೆ. ಚನ್ನಪಟ್ಟಣದ ಗದ್ದುಗೆಯನ್ನ ಏರ್ಲಿಕ್ಕೆ ಬಂಡೆ ಸೈನಿಕ ಏನೋ ದಳಪತಿಗಳ ನಡುವೆ ಬ್ಯಾಟಲ್ ಶುರುವಾಗಿದೆ. ಈಗಾಗಲೇ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ರೌಂಡ್ಸ್ ಅನ್ನ ಹೊಡಿತಾ ಇದ್ರೆ, ಎತ್ತ ದಿಢೀರಂತ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಗ್ತಿದ್ದಂತೆ ಚಿತ್ತ ಆಗಿದ್ದಾರೆ ಯೋಗೇಶ್ವರ್. ಸಿಪಿ ಯೋಗೇಶ್ವರ್ಗೆ ಹಾಗಾದ್ರೆ ಮಣ್ಣು ಮುಗಿಸ್ತಾರ ದಳಪತಿಗಳು? ಟಿಕೆಟ್ಗಾಗಿ ಹಿಂದೆ ಕೂಡ ಬೇಡಿಕೆಯನ್ನ ಇಟ್ಟಿದ್ರು ಸಿಪಿ ಯೋಗೇಶ್ವರ್. ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ನಿಲ್ತೀನಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಚನ್ನಪಟ್ಟಣ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಬಿಲ್ಕುಲ್ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಬಿಜೆಪಿ ಹೈಕಮಾಂಡ್ಗೆ ವಿಷಯವನ್ನ ತಲುಪಿಸಿದ್ರು ಕೂಡ ಏನು ಯೂಸ್ ಆಗಿಲ್ಲ. ಹೀಗಾಗಿ ಬಿಗ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಿಕ್ಕೆ ಸೈನಿಕ ಚಿಂತನೆಯನ್ನ ಮಾಡ್ತಿದ್ದಾರೆ. ಏನೋ ಪಕ್ಷಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರಂತೆ ಸಿಪಿ ಯೋಗೇಶ್ವರ್. ಈ ಬಾರಿಯ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಾಕಷ್ಟು ವಿವಾದಕ್ಕೆ, ಚರ್ಚೆಗೆ ಕಾರಣವಾಗುಬಿಟ್ಟಿದೆ. ಬಹಳಷ್ಟು ಮಿಂಚಿನ ಬೆಳವಣಿಗೆಗಳನ್ನ ಕಂಡುಕೊಳ್ತಾ ಇದೆ. ಏನೋ ಸಿಪಿವೈ ಏನೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ವೈಯಕ್ತಿಕ ಪ್ರತಿಷ್ಠೆಯಿಂದ ಕ್ಷೇತ್ರವನ್ನ ಕಳೆದುಕೊಳ್ಳುವಂತ ಭೀತಿ ಈಗ ಬಿಜೆಪಿಗೆ ಎದುರಾಗಿದೆ. ಒಂದು ಕಡೆಯಲ್ಲಿ ಕ್ಷೇತ್ರದಲ್ಲಿ ಗೊಂದಲ ಇದೆ. ದೋಸ್ತಿ ಪಡೆಯಲು ಕೂಡ ಯಾವುದೇ ರೀತಿ ಸಮಸ್ಯೆಗಳಾಗಬಾರದು. ಇದರ ನಡುವೆ ಉತ್ಸಾಹವನ್ನ ಕಳೆದುಕೊಂಡಿದ್ದಾರೆ ಕಾರ್ಯಕರ್ತರು.